ಇತಿಹಾಸವನ್ನು ನಾವು ಎರಡು ಮಹಾಶಕ್ತಿಗಳ ನಿರ್ಮಾಣ ಅಂತ ಕರಿತೀವಿ. ಒಂದು ಪರಿಸರ, ಇನ್ನೊಂದು ವ್ಯಕ್ತಿ. ಯಾವುದೇ ಕಾಲದಲ್ಲಾಗಲಿ, ಯಾವುದೇ ರಾಷ್ಟ್ರದಲ್ಲಾಗಲಿ ಅಥವಾ ಯಾವುದೇ ರಾಜ್ಯದಲ್ಲಾಗಲಿ ಅಥವಾ ನಾವು ಯಾವುದೇ ವಿಷಯ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆ ವ್ಯಕ್ತಿ ಯಾವ ಥರ ಪರಿಸರದಲ್ಲಿ ಹುಟ್ಟಿ ಬೆಳೆದು ಬಂದ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಪರಿಸರ ಅಂದರೆ ಅದು ಯಾವುದೇ ಜನಾಂಗ ಇರಬಹುದು ಅಥವಾ ಯಾವುದೇ ರಾಷ್ಟ್ರ ಇರಬಹುದು. ಇತಿಹಾಸ ಅಥವಾ ಪ್ರಾಚೀನ ಇತಿಹಾಸವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಆ ಭೌತಿಕ ಪರಿಸರ ಮತ್ತು ಭೌಗೋಳಿಕ ಅಂಶಗಳನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಿಯೋಗ್ರಫಿ ಆಫ್ ಇಂಡಿಯಾ, ನಾವಿವಾಗ ಪುರಾತನ ಇತಿಹಾಸವನ್ನು ತಿಳ್ಕೊಳ್ಬೇಕಂದ್ರೆ, ಭಾರತದ ಪುರಾತನ ಇತಿಹಾಸ ತಿಳ್ಕೊಳ್ಬೇಕಂದ್ರೆ ಆ ಕಾಲದಲ್ಲಿ ಯಾವ ಥರ ಇತ್ತು ನಮ್ಮ ಭೂಮಿಯ ನಕ್ಷೆ, ಯಾವ ಥರ ಲಕ್ಷಣಗಳಿತ್ತು ಅದನ್ನೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಭೌಗೋಳಿಕ ಅಂಶಗಳು ಯಾವುದಪ್ಪ ಅಂದರೆ ನದಿಗಳು, ಸಮುದ್ರಗಳು, ಬೆಟ್ಟಗುಡ್ಡಗಳು, ತೀರ ಪ್ರದೇಶಗಳು, ಕಾಡುಗಳು, ಮರುಭೂಮಿಗಳು, ಅಲ್ಲಿನ ವಾಯುಗುಣ ಮತ್ತು ಭೂಗುಣ. ಭಾರತ ವಿಶಾಲವಾದ ದೇಶ ಆಗಿರೋದ್ರಿಂದ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಥರದ ಮಣ್ಣಿನ ಗುಣ ಇರುತ್ತೆ. ಸೊ ಇಲ್ಲಿ ನಾವು ಒಬ್ಬ ವ್ಯಕ್ತಿ ಅಥವಾ ಜನಾಂಗದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಆ ಕಾಲದಲ್ಲಿ ಅಲ್ಲಿನ ಪರಿಸರ ಹೇಗಿತ್ತು, ಅವನ ರೀತಿ ನೀತಿಗಳು, ಅವನ ಬದುಕಿನ ಜೀವನ ಶೈಲಿ ಹೇಗಿತ್ತು ಅನ್ನೋದು ಅವನಿದ್ದ ಪರಿಸರದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನು ಮಾಡೋ ಕಾರ್ಯ ಚಟುವಟಿಕೆಗಳು ಅವರು ಹುಟ್ಟಿ ಬೆಳೆದ ಪರಿಸರಕ್ಕೆ ಪ್ರಭಾವವಾಗಿರ್ತದೆ.